ಹಲೋ, ವೆರಿ ಗುಡ್ ಮಾರ್ನಿಂಗ್. ನಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಎಲ್ಲರೂ ಅವ್ರದ್ದೇ ಆದ ಪ್ಲ್ಯಾನ್ಸ್ಗಳಿದೆ. ಆದರೆ ನಮ್ಮ ಏರಿಯಾದಲ್ಲಿ ಇವತ್ತು ಆರೋಗ್ಯ ನಗರದಲ್ಲಿ ಆರೋಗ್ಯವಾಗಿರುವಂಥ ಆಹಾರ ಮೇಳ ನಡೀತಾ ಇದೆ. ಸೊ ಎಲ್ಲಿ ಏನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲಿದ್ದೀನಿ ಅಂದರೆ, ನಮ್ಮ ಏರಿಯಾ ಅಂದರೆ ರಾಮಕೃಷ್ಣ ನಗರ ಲಿಂಗಾಬುದಿ ಪಾರ್ಕ್ ಹತ್ರ ನಾನಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಚಳಿ, ಸಣ್ಣ ಬಿಸಿಲು ಜೊತೆಗೆ ತಣ್ಣನೆ ಗಾಳಿಯಲ್ಲಿ ನಮ್ಮ ಲಿಂಗಾಬುದಿ ಪಾರ್ಕ್ ಹತ್ರ ಆಹಾರ ಮೇಳ ನಡೀತಾ ಇದೆ. ಸೊ ನಾನಂತೂ ಕಾಯ್ತಾ ಇದ್ದೀನಿ ಯಾವ ವೆರೈಟೀಸ್ ಆಫ್ ತಿಂಡಿಗಳು ಸಿಗುತ್ತೆ ಅಂತ. ಸೊ ನೋಡೋಣ ಬನ್ನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಥ್ಯಾಂಕ್ ಯು ಸೋ ಮಚ್. ಸುರಭಿ ಮಹಿಳಾ ಸಮಾಜದಿಂದ ಇವತ್ತು ಆಹಾರ ಮೇಳ ಮಾಡ್ತಾ ಇದ್ದೀರಾ. ಸೊ ಮೊದಲಿಗೆ ವಿಘ್ನೇಶ್ವರನ ಪ್ರಾರ್ಥನೆ ನಡಿಬೋದಾ? ಓಕೆ. ನಾವು ಸುರಭಿ ಮಹಿಳಾ ಸಮಾಜದಿಂದ ಇವತ್ತು ಆಹಾರ ಮೇಳನ ಆಯೋಜನೆ ಮಾಡಿದ್ದೇವೆ. ಈಗ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಬೆಳಗಿಂದ ಸಂಜೆವರೆಗೂ ನಡೆಯುವ ಈ ಆಹಾರ ಮೇಳವನ್ನು ನಿರ್ವಿಘ್ನದಾಯಕವಾಗಿ ನಡೆಸಿಕೊಡ್ಲಿ ದೇವರು ಅಂತ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಚೆನ್ನಾಗಿ ನಡೀಲಿ, ಇವತ್ತು ಸಂಜೆವರೆಗೂ ಚೆನ್ನಾಗಿ ಇರ್ಲಿ. ಎಷ್ಟೊತ್ತಿಂದ ಎಷ್ಟೊತ್ತು ನಡೆಯುತ್ತೆ? ಬೆಳಗ್ಗೆ 7ರಿಂದ ಸಂಜೆ 7ರವರೆಗೂ ನಡೆಯುತ್ತೆ ಆಹಾರ ಮೇಳ. ನಾವಿದನ್ನು ಪ್ರತಿ ವರ್ಷ ಹೀಗೆ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಸಮಾಜದಿಂದ. ಸುಮಾರು 15-20 ವರ್ಷದಿಂದಾನು ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ. ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ತುಂಬಾ ಕೋಆಪರೇಟ್ ಮಾಡ್ತಾರೆ ನಮಗೆ. ಹಾಗಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಸರಿನೂ ಹಾಗೆ ನಡೀಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಸತಿ ಎಷ್ಟು ಸ್ಟಾಲ್ಸ್ಗಳಿದೆ? 12 ಸ್ಟಾಲ್ಸ್. ಏನೇನ್ ಐಟಮ್ ಇರ್ಬೋದು? ಎಲ್ಲಾ ತರ ಐಟಮ್, ಮಧ್ಯಾಹ್ನ ಊಟ ಎಲ್ಲಾನು, ಚಾಟ್ಸು ಎಲ್ಲ ಇದೆ. ರಾಗಿ ಮುದ್ದೆವರೆಗೂ ಸ್ಪೆಷಲ್ ಎಲ್ಲ ಇದೆ. ಇವತ್ತು ಯಾರು ಹಾಗಿದ್ರೆ ನಮ್ಮ ಏರಿಯಾದಲ್ಲಿ ಅಂದ್ರೆ ರಾಮಕೃಷ್ಣ ನಗರದಲ್ಲಿ ಒಲೆ ಹಚ್ಚಂಗಿಲ್ಲ, ಲಿಂಗಾಬುದಿ ಪಾರ್ಕಿಗೆ ಬಂದ್ರೆ ಆಯ್ತು. ಸುಮಾರು ಜನಕ್ಕೆ ನೆನ್ನೆ ಹೇಳಿಬಿಟ್ಟಿದೀವಿ, ಅಡುಗೆ ಮನೆಗೆ ರಜಾ ಕೊಟ್ಬಿಟ್ಟು ಸಂಡೆ ಇಲ್ಲೇ ಪೂರ್ತಿ ಕಳಿಬೇಕು ನೀವು ಅಂತ ತುಂಬಾ ಜನಕ್ಕೆ ನೆನ್ನೆನೇ ಹೇಳ್ಬಿಟ್ಟಿದೀವಿ ನಾವು. ಸೂಪರ್. ಹಾಗಿದ್ರೆ ಯಾರ್ಯಾವ ಸ್ಟಾಲ್ ಅಲ್ಲಿ ಏನೇನಿದೆ ನೋಡೋಣ. ಹಾಗಿದ್ರೆ ಆಹಾರ ಬಳ್ಳಿಗೆ ಸ್ವಾಗತ ಸುಸ್ವಾಗತ. ಅವರೆಕಾಳು ಬೆದ್ದೆಬಾತ್ ಕೇವಲ 30 ರೂಪಾಯಿ, ಮಸಾಲೆ ರೊಟ್ಟಿ ಕೇವಲ 40 ರೂಪಾಯಿ, ಪಟ್ಟು ಪ್ಲೇಟ್ ಕೇವಲ 30 ರೂಪಾಯಿ, ಪರಗಿ ಹಣ್ಣು ಕೇವಲ 10 ರೂಪಾಯಿ, ಜಾಬುಟ್ಟು ಕೇವಲ 10 ರೂಪಾಯಿ, ಕಾಫಿ ಕೇವಲ 15 ರೂಪಾಯಿ. ಏನೋ ನಿನ್ನ ಹೆಸರು? ಹಿಬೇಶ್. ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಮ್ಮ ನಿನಗೆ ಈ ರೇಂಜ್? ತುಂಬಾ ಚೆನ್ನಾಗಿ ಹೇಳ್ತಿದ್ದೆ. ಎಲ್ಲಿ ಕಲ್ತ್ಕೊಂಡೆ, ಎಲ್ಲಿ ನೋಡಿದೆ ಇದನ್ನ? ಹೌದಾ? ಸೊ ನೆನ್ನೆನೆ ಪ್ರಿಪೇರ್ ಆಗ್ಬಿಟ್ಟಿದ್ಯಾ ಅಮ್ಮಂಗೆ ಹೆಂಗೆ ಹೆಲ್ಪ್ ಮಾಡ್ಬೇಕಂತ? ಓಕೆ, ಆಲ್ ದ ಬೆಸ್ಟ್. ಮಗ ಅಲ್ಟಿಮೇಟ್ ಆಗಿ ಹೆಲ್ಪ್ ಮಾಡ್ತಿದ್ದಾನೆ. ನಿಮ್ಮ ಹೆಸರು? ನನ್ನ ಹೆಸರು ನೂತನ ಗಿರೀಶ್ ಅಂತ. ನಮಗೆ ಇಯರ್ಲಿ ಒಂದ್ಸಲ ನಮ್ಮ ಸುರಭಿಯಿಂದ ಇದನ್ನು ಮಾರ್ಪಾಡು ಮಾಡ್ತಾರೆ. ನಮ್ಗೆ ಏನೋ ಒಂಥರ ಮಾಡಕ್ ಖುಷಿ ಇರುತ್ತೆ, ಎಂಜಾಯ್ ಮಾಡ್ತೀವಿ. ನನಗೆ ಮೇನ್ ಆಗಿ ಸಪೋರ್ಟ್ ನಮ್ಮ ಅತ್ತೆ. ನಮಸ್ತೆ. ನಮಸ್ತೆ ಮಾಡ್ತಾರೆ. ಇವರು ನಮ್ಮ ಕಸಿನ್. ಓಕೆ, ಮಾಡ್ಕೊಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗನ ಸಪೋರ್ಟ್ ಇದೆ ನನಗೆ. ಅವ್ರು ಕೂಗ್ತಾ ಇದ್ದಿದ್ರಲ್ಲೇ ಗೊತ್ತಾಯ್ತು. ಅದರಿಂದ ಒಂದು ಖುಷಿಯಾಗಿ ಇವರೆಲ್ಲ ಮಂದಿ ಖುಷಿಯಾಗಿ ತಿಂತಿರೋದ್ರಿಂದ ನೋಡಿ ಎಲ್ಲ ಎಷ್ಟು ಖುಷಿಯಾಗಿ ತಿಂತಿದ್ದಾರೆ. ಅಂಕಲ್ ಜಾಲಿ ಜಾಲಿ. ರೊಟ್ಟಿ ಆಗ್ತದೆ, ರೊಟ್ಟಿ ಬಿಸಿ ರೊಟ್ಟಿ. ಓಕೆ, ಅಂಕಲ್ ಜಿ, ಹೌ ಇಸ್ ಅಕ್ಕಿ ರೊಟ್ಟಿಯಾ ಏನೋ ಹೋಗ್ತಾ ಇದೆ? ಅಕ್ಕಿ ರೊಟ್ಟಿ, ಪಡ್ಡು, ವಡೆ 3 ಟೇಸ್ಟ್ ಮಾಡಿದ್ವಿ. ವೆರಿ ಗುಡ್, ಎವ್ರಿಥಿಂಗ್. ಹೆಂಗ ಅನ್ನಿಸ್ತಾ ಇದೆ ನಮ್ಮ ಏರಿಯಾದಲ್ಲಿ ಆಹಾರ ಮೇಳ? ನಮ್ಮ ರೊಟ್ಟಿ ಬಗ್ಗೆ ಇವ್ರನ್ನ ಕೇಳಿ. ಚೆನ್ನಾಗಿದೆ. ಓಕೆ, ಇನ್ನೂ ಇದೆ ಟೇಸ್ಟ್ ನೋಡ್ಬೇಕು ಮುಂದೆ ಎಲ್ಲ. ಇವತ್ತು ಫುಲ್ ಆರೋಗ್ಯಕರ
ಹೆಲ್ದಿ ವಾಕಿಂಗ್ ಇವತ್ತು. ಸಿಗಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಸಖತ್ ತಿನ್ನೋ ಬಿಸಿಯಲ್ಲಿದ್ದಾರೆ. ಇಲ್ಲಿ ಅಟ್ರಾಕ್ಟಿವ್ ಆಗಿ ಶೆಫ್ಸ್ ರೆಡಿ ಆಗಿದ್ದಾರೆ. ಹಲೋ. ಇಲ್ಲಿ ಮಾಸ್ಟರ್ ಶೆಫ್ ತುಂಬ ಚೆನ್ನಾಗಿದ್ದಾರೆ. ಸೊ ಇಲ್ಲಿ ಹೆಸರೇ ಸಖತ್ತಾಗಿದೆ. ಥ್ಯಾಂಕ್ ಯು. ನಾನು ನಿಮ್ಮನ್ನು ಅಲ್ಲಿ ಭೇಟಿ ಮಾಡಿದ್ದೆ. ಸೊ ಎಲ್ಲ ನಿಮ್ಮ ಫ್ಯಾಮಿಲಿನೇನಾ? ಹಾಯ್, ಹಲೋ. ಇದು ಆ್ಯಕ್ಚುಲಿ ಜೋಶ್ ಅಂತಂದರೆ ಫುಲ್ ಜಾಲಿ ಇವತ್ತು ಹಂಗಿದ್ರೆ. ಅಣ್ಣನ ಮಗಳು. ಸೂಪರ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಮಾಸ್ಟರ್ ಪೀಸ್. ಸೊ ಏನೇನು ಐಟಮ್ ನೀವು ಸ್ಪೆಷಲಿ ಮಾಡಿದ್ದು? ಎಸ್, ಇದು ಚಿತ್ಕವರೆಕಾಳು ಸಾಂಬಾರು, ಹಿಚ್ಕಿದವರೆಕಾಳು, ಇದು ಕಡುಬು, ಸಕಲೇಶ್ಪುರ ಸ್ಪೆಷಲ್ ಕಡುಬು. ಓಕೆ ಓಕೆ, ದೆನ್ ಮಸಾಲ, ಸಾರಿ, ಹೆಸರು ಬೇಳೆ ಶಾವಿಗೆ ಪಾಯಸ, ಹೆಸರು ಬೇಳೆ, ಇದು ನಿಪ್ಪಟ್ಟು, ಮಸಾಲ ನಿಪ್ಪಟ್ಟು, ಇದು ತುಪ್ಪದ ಕೋಡ್ಬಳೆ. ಡನ್. ಓಕೆ, ದೆನ್ ಮಸಾಲ ದೋಸೆ. ಸೊ ದೋಸಾಗೆ ಸ್ಟವ್ ರೆಡಿ ಆಗಿದೆ. ಯಾರು ಬಂದು ಟೋಕನ್ ಫಸ್ಟ್ ಕೊಡ್ತೀರಾ ಅವರಿಗೆ ಬಿಸಿ ಬಿಸಿ ಮಸಾಲ ದೋಸೆ ರೆಡಿ. ಫುಲ್ ಜೋಶಲ್ಲಿ. ಹಲೋ ಸರ್. ಹಾಯ್, ನಮ್ಮ ಏರಿಯಾನೇನಾ? ಇಲ್ಲೇ ಮನೆ. ಓಕೆ, ಏನೇನು ಹೊಸ ರೆಸಿಪಿ, ಅದು ಹೊಸ ಹೆಸರು ನೋಡಿದೆ ನಾನು ಇಲ್ಲಿ. ಕೆಂದಾವರಿ ಟಿಫಾನಿಸ್ ಅಂತ ನಿಮ್ಮದೇ ಇದೆಯಾ? ಅಂದರೆ ಇದಕ್ಕೋಸ್ಕರ ಹೊಸ. ಓಕೆ, ಸೊ ಇದೊಂದು ಪ್ರೋತ್ಸಾಹ. ಏನೇನಿದೆ ನೋಡ್ಬೋದಾ? ಚಪಾತಿ ಖಾಲಿ ಹೋಗಿದೆ ತೊಂದರೆ ಇಲ್ಲ. ಓಕೆ, ಫುಲ್ ಆನ್ ಡಿಮಾಂಡ್ ಅಲ್ಲಿ ಇದೆ ಹಂಗಿದ್ರೆ. ಬೆಂಡೆಕಾಯಿ ಮತ್ತೆ ದಪ್ಪಮೆಣಸಿನಕಾಯಿ, ಓಕೆ, ಗೋಧಿ ನುಚ್ಚು ಪಾಲಕ್ ಕಿಚಡಿ ಇದೆ. ಓ, ಯಾವುದೋ ಹೊಸ ಐಟಮ್ ಕೇಳಿದ್ದೆ. ಲೆಮನ್ ಟೀ. ಓಕೆ, ಹೇಗೆ ಅನ್ನಿಸ್ತಿದೆ? ನೀವೇ ಪ್ರಿಪೇರ್ ಮಾಡಿದ್ದ, ಮನೇಲಿ ಹೆಲ್ಪ್ ಮಾಡಿರೋದನ್ನ ನೀವು ಸರ್ವ್ ಮಾಡ್ತಾರೆ? ಲೆಮನ್ ಟೀ ನಂದು ಪರ್ಸನಲ್ ಸ್ಪೆಸಿಫಿಕ್ ಆಗಿ. ಓಕೆ ಬರೀ ಟೇಸ್ಟ್ ಓಕೆ, ಹೇಗೆ ಅನ್ನಿಸ್ತಿದೆ? ನೀವು ನಮ್ಮ ಏರಿಯಾನೇನಾ? ಎಲ್ಲ ಐಟಮು ಚೆನ್ನಾಗಿದೆ, ಒಂದೊಂದೇ ನೋಡ್ಕೊಂಡು ಹೊಸ ಐಟಮ್ ಓಕೆ, ಥ್ಯಾಂಕ್ ಯು. ಬೆಂಡೆಕಾಯಿ ಮೆಣಸಿನಕಾಯಿ. ಹಾಯ್ ಆಂಟಿ. ಹಾಯ್ ಕೃತಿಕಾ. ಸೊ ಇವತ್ತೇನು ಸ್ಪೆಷಲ್ ಮಾಡಿದ್ದೀರಾ? ಇವತ್ತು ಸ್ಪೆಷಲ್ಲು ಪ್ರೋಟೀನ್ ಸಲಾಡ್ ಅಂತ ಮಾಡಿದ್ವಿ, ಕಾಳುಗಳದ್ದು, ಮೊಳಕೆ ಕಾಳುಗಳದ್ದು ಅದೊಂದು. ಆಮೇಲೆ ಇದು ವಾಂಗಿಬಾತು, ಆಮ್ಲಾ ಜ್ಯೂಸ್, ಆಮೇಲೆ ಇದು ಡ್ರೈ ಫ್ರೂಟ್ಸ್. ಅಂಕಲ್ ಫೇವ್ರೆಟ್ ಶೇಂಗಾ ಉಂಡೆ ಕೂಡ ರೆಡಿ ಆಗಿದೆ. ನಟ್ಸ್ ಉಂಡೆ. ಓಕೆ, ಬೆಲ್ಲದ ನಟ್ಸ್ ಉಂಡೆ. ಆಮೇಲೆ ಫ್ರೂಟ್ಸ್, ಪಪ್ಪಾಯ. ಪ್ರಿಪ್ರೇಷನ್ ಟೈಮ್ ಎಷ್ಟು ತೊಗೊಂಡ್ರಿ? ಅಯ್ಯೋ, 2-3 ದಿನ ಬೇಕು. ಸೊ ಮಧ್ಯಾಹ್ನಕ್ಕೆ ಏನೇನು ಐಟಮ್ ಇಡ್ತಾ ಇದ್ದೀರಾ? ಚಪಾತಿ, ಎಣ್ಣೆ ಪಲ್ಯ, ರೊಟ್ಟಿ. ಎಣ್ಗಾಯಿ ತಿನ್ನಕ್ಕೋಸ್ಕರ ಆದರೂ ಮಧ್ಯಾಹ್ನ ಇನ್ನೊಂದು ರೌಂಡ್ ಬರಲೇಬೇಕಾಗಿದೆ. ಈಗಲೂ ಬರುತ್ತೆ, ಓಕೆ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಸೂಪರ್. ಹಾಗಿದ್ರೆ ನಾನು ಇನ್ನೊಂದು ರೌಂಡಿಗೆ ಓಕೆ, ಪ್ರೋಟೀನ್ ಸಾಲೆಡ್. ಹೌದು, ಪ್ರೋಟೀನ್ ಸಲಾಡ್. ಆಂಟಿ ಸಿಗ್ತಾರೆ. ಹಲೋ, ನಮಸ್ತೆ. ನೀವು ಏನೇನು ಇಟ್ಟಿದ್ದೀರಿ? ನಿಮ್ಮ ಹೆಸರು? ಗೀತಾ. ಓಕೆ, ನೀವು ನಮ್ಮ ಏರಿಯಾನೇನಾ? ಓಕೆ, ಏನೇನು ಇಟ್ಟಿದ್ದೀರಾ ನೀವು? ಇಡ್ಲಿ, ಚಟ್ನಿ, ಕಾಫಿ, ಕಾಶಿ ಹಲ್ವಾ, ರವೆ ವಡೆ. ನೋಡ್ಬೋದಾ? ನೋಡಿ. ಇದು ಟೇಸ್ಟ್ ಮಾಡ್ತಿದ್ದಾರೆ ಅಷ್ಟೇ. ಯಾವ ಉಂಡೆ? ರವೆ ವಡೆ. ಓಕೆ, ಒಂದು ರವೆ ವಡೆ ಹಾಕ್ಲಾ? ಬಂತಲ್ಲ. ಹಾಂ ಆಂಟಿ, ಏನೇನು ಇಟ್ಟಿದ್ದೀರಾ ಹೇಳಿ ನಿಮ್ಮ ಸ್ಟಾಲಲ್ಲಿ? ಸ್ಟಾಲಲ್ಲಿ 3 ವೆರೈಟಿ ದೋಸೆ ಇದೆ. ರಾಗಿ ದೋಸೆ, ಹಾಂ, ಮಸಾಲೆ ದೋಸೆ, ಅಡೆ ಅಂದರೆ ಎಲ್ಲ ಮೊಳಕೆ ಕಟ್ಟಿ ಮಾಡಿರೋದು ದೋಸೆ ಒಂದು. ಓಕೆ, ಆಮೇಲೆ ಕಾಯಿ ಒಬ್ಬಟ್ಟಿದೆ. ಹಾಂ ಹಾಂ, ಆಮೇಲೆ ವೆರೈಟಿ ಫುಡ್ ಇದೆ. ಹೇಳಕ್ ಹೋದ್ರೆ ಇಷ್ಟುದ್ದ ಇದೆ. ಓ, ಲಿಸ್ಟ್ ಜಾಸ್ತಿ ಇದೆ. ಬಂದು ಲಾಸ್ಟ್ ಕೌಂಟ್ರಿಗೆ ಬಂದ್ರೆ ಆಯ್ತು ಹಾಗಿದ್ರೆ. ಹೌದೌದು. ಒಬ್ಬ ರೊಟ್ಟಿ ಇದು, ಉಬ್ಬು ರೊಟ್ಟಿ. ಒಬ್ಬ ರೊಟ್ಟಿ.
ಕ್ಯಾಪ್ಸಿಕಮ್ ಗೊಜ್ಜು, ಚಟ್ನಿ, ಮಸಾಲೆ ದೋಸೆ. ಇದು ಕಾಳು ದೋಸೆ, ಎಲ್ಲ ಎಲ್ಲ ಕಾಳುಗಳು ಹಾಕಿ ದೋಸೆ. ಒಂದು ಮಸಾಲೆ ದೋಸೆ, ರಾಗಿ ದೋಸೆ ಇಷ್ಟು. ಆಮೇಲೆ ಇದು ಚಟ್ನಿ ಇದೆ. ಲಾಸ್ಟ್ ಕೌಂಟರ್ ದೋಸೆ ಮೇಳ ಇಲ್ಲ ಆಂಟಿ. ಇಲ್ಲಿ ಫಸ್ಟ್ ಟೈಮ್ ಆಮ್ಲಾ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ. ನಾವು ಆಂಟಿ ಕೊಡ್ತಿದ್ದಾರೆ ಸ್ಪೆಷಲ್ ಆಮ್ಲಾ ಜ್ಯೂಸಾ, ಮಾಮೂಲಿ ಅಲ್ಲ ಇದು. ನಿಜವಾಗ್ಲೂ ಫಸ್ಟ್ ಟೈಮು ಕುಡಿತಾ ಇರೋದು. ನಾಟ್ ಫಾರ್ ಅಲ್ಲ ನೀವು ಚೆನ್ನಾಗಿ ಮಾಡಿರ್ತೀರಾ, ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರೋದ್ರಿಂದ ನಾನು ಕುಡಿತಾ ಇದ್ದೀನಿ ಅಂತ. ಆಂಟಿ ಇನ್ನೊಂದು ಚೂರು ಪೆಪ್ಪರ್ ಇರಬೇಕಿತ್ತು. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಯೋಗಣ್ಣ ಸರ್, ಪ್ರತಿ ಸತಿ ಇಲ್ಲಿ ಲಿಂಗಾವತಿ ಪಾರ್ಕಿಗೆ ವಾಕಿಂಗ್ ಬರ್ತಿರ್ತೀರಾ? ಹೌದು ಬರ್ತಾ ಇರ್ತೀನಿ. ಸೊ ಇದೇ ಫಸ್ಟ್ ಟೈಮ್ ನೋಡಿದ್ದ ನಮ್ಮ ಏರಿಯಾದಲ್ಲಿ ಆಹಾರ ಮೇಳ? ಇದು ಆಹಾರ ಮೇಳ ಇದೆ ಫಸ್ಟ್ ಟೈಮ್ ಮಾಡಿದ್ದು. ಓಕೆ. ನಿಮ್ಮ ಸುರಭಿ ಮಹಿಳಾ ಸಂಘ ನನಗೆ ತುಂಬಾ ಪರಿಚಯ ಇದೆ. ನಮ್ಮ ಸುಯೋಗ ಆಸ್ಪತ್ರೆಗೆ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡುವಾಗೆಲ್ಲ ಅವ್ರ ಸಹಕಾರದೊಂದಿಗೆ ನಾವು ಏರಿಯಾದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಅದರಿಂದ ನಿಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನಂಗೆ ಚೆನ್ನಾಗಿ ಗೊತ್ತು. ಬಟ್ ಆಹಾರ ಮೇಳ ಎಲ್ಲ ಈ ರೀತಿ ಮಾಡ್ತೀರಿ ಅಂತ ಇದೇ ಮೊದಲು ನಾನು ನೋಡ್ತಾ ಇರೋದು, ನನಗೆ ಗೊತ್ತಿರಲಿಲ್ಲ. ಓಕೆ. ಸೊ ಫಸ್ಟ್ ರೌಂಡಲ್ಲಿ ಟೀ ಹೋಗ್ತಾ ಇದೆ ಹಾಗಿದ್ರೆ? ಮೊದಲನೇ ರೌಂಡು ಇದನ್ನ ಹಣ್ಣು ತಿಂದಿದ್ವಿ. ಅಲ್ಲಿ ಮಸಾಲೆ ದೋಸೆ ಬಹಳ ವಾಸನೆ ಚೆನ್ನಾಗಿ ಬರ್ತಾ ಇತ್ತು. ಅದು ತಿನ್ನೋ ಆಸೆ ಆಗ್ತಾ ಇದೆ. ಈಗ ಬಹಳ ಅರ್ಲಿ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಬಂದು ತಿಂತೀನಿ ಆಮೇಲೆ. ಓಕೆ. ಸೊ ಏನು ಹೇಳ್ತೀರಾ ಸರ್, ಈ ಥರ ನಡೀತಾ ಇರೋದು? ಇದು ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಮಹಿಳೆಯರು ತಮ್ಮ ಮನೆಯಿಂದ, ಅವರವ್ರ ಮನೆಯಿಂದ ವೈವಿಧ್ಯಮಯವಾದಂಥ ಅಡುಗೆ ಪದಾರ್ಥಗಳನ್ನ ಮಾಡ್ಕೊಂಡು ಬಂದು ಇಲ್ಲಿ ಸಾರ್ವಜನಿಕರಿಗೆ ಉಣಬಡಿಸ್ತಾ ಇರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ. ಇದರಿಂದ ಎರಡು ಏನಾಗುತ್ತೆ ಅಂತಂದರೆ, ಅವರಿಗೆ ಮಹಿಳೆಯರು ತಮ್ಮ ಮನೆಯ ಅಡುಗೆಯ ರುಚಿನ ಸಾರ್ವಜನಿಕರಿಗೆ ಬಡಿಸ್ದಂಗಾಗುತ್ತೆ. ಒಂದು ವ್ಯವಹಾರದ ಮನೋವೃತ್ತಿನೂ ಕೂಡ ಬೆಳೆಸ್ಕೊಂಡಾಗುತ್ತೆ. ಒಂದು ಶುಚಿಯಾದ ಆಹಾರವನ್ನು ನೀಡ್ತಕ್ಕಂಥ ಒಂದು ಆಲೋಚನೆಗೆ ಒಂದು ಇದಕ್ಕೆ ಉತ್ತೇಜನ ಕೊಟ್ಟಾಗುತ್ತೆ. ಸೊ ಇಂಥವು ಅವಾಗ ನಡೀತಾ ಇರಬೇಕು ಅಂತಕ್ಕಂಥದ್ದೇ ಇದು ತುಂಬ ಸಂತೋಷ. ಇನ್ನೊಂದೇನಪ್ಪನ ಸುರಭಿ ಮಹಿಳಾ ಸಂಘ ನನಗೆ ತುಂಬ ಸಂತೋಷ. ಹಲವಾರು ಕಾರ್ಯಕ್ರಮಗಳನ್ನು ಈ ಏರಿಯಾದಲ್ಲಿ ಹಾಕ್ಕೊಂಡು ಸುಮಾರು ವರ್ಷಗಳಿಂದ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ತುಂಬ ಶ್ಲಾಘನೀಯ. ಈ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ನಾನು ಭಾಳ ಒಬ್ಬ ಸಾರ್ವಜನಿಕನಾಗಿ ಭಾಳ ಮೆಚ್ಚುಗೆಯನ್ನು ಬಯಸ್ತೇನೆ. ಈಗ ಟೀ ಕುಡಿತೀನಿ, ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ರುಚಿಯಾಗಿರುವಂತಹ ತಿಂಡಿಗಳು ರೆಡಿಯಾಗಿದೆ. ಸೊ ಬೆಳಗ್ಗೆ ಅಂದರೆ ಈಗ ಆಲ್ರೆಡಿ ಶುರುವಾಗಿದೆ, ಸಂಜೆ 7 ಗಂಟೆ ತನಕ ನಮ್ಮ ರಾಮಕೃಷ್ಣ ನಗರ ಲಿಂಗಾಬುದಿ ಪಾರ್ಕ್ ಹತ್ರ ನಡೀತಾ ಇರುವಂಥ ಈ ಆರೋಗ್ಯಕರ ಆರೋಗ್ಯ ಮೇಳಕ್ಕೆ ನೀವು ಕೂಡ ಬಂದು ನಿಮಗೆ ಇಷ್ಟ ಆಗುವಂಥ ತಿಂಡಿ ತಿನಿಸುಗಳನ್ನ ತಿಂತ ಎಂಜಾಯ್ ಮಾಡ್ಬೋದು. ಸೊ ಇದೊಂಥರ ನಿಜವಾಗ್ಲೂ ಅಮ್ಮಂದಿರಿಗೆ ಸ್ಪೆಷಲಿ ಅವರ ಕೈ ರುಚಿಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದಿನ ನಮ್ಮ ಏರಿಯಾದಲ್ಲಿ ಸುರಭಿ ಮಹಿಳಾ ಸಮಾಜ ವತಿಯಿಂದ ಏರ್ಪಾಟಾಗಿರುವಂಥ ಈ ಆರೋಗ್ಯ ನಗರದಲ್ಲಿ ಆರೋಗ್ಯವಾಗಿರುವಂಥ ಆಹಾರ ಮೇಳಕ್ಕೆ ಎಲ್ಲರೂ ಬಂದು ಪ್ರೋತ್ಸಾಹ ನೀಡ್ತೀರಂತ ಭಾವಿಸ್ತಾ ಇದೇ ಥರ ಸಾಕಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಆರೋಗ್ಯವಾಗಿರುವಂಥ ಆಹಾರ ತಿಂಡಿ ತಿನಿಸುಗಳನ್ನ ತಿನ್ನಬೇಕಂತಂದರೆ ಇವತ್ತು ಮಾತ್ರ ನಮ್ಮ ಏರಿಯಾದಲ್ಲಿರೋ ಲಿಂಗಾಬುದಿ ಪಾರ್ಕ್ ಹತ್ರ ನಡೀತಾ ಇರುವಂಥ ಆಹಾರ ಮೇಳಗೆ ಬನ್ನಿ, ಎಂಜಾಯ್ ಮಾಡಿ ಆ್ಯಂಡ್ ಹ್ಯಾಪಿ ವೀಕೆಂಡ್. ಬಾಯ್.